ತನಗಾಗಿ ಮೀಸಲು ಮಾಡಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರೆಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಹೆಜ್ಕೇಲ 37ನೇ ಅಧ್ಯಾಯ 27 ಮತ್ತು 28 ವಚನಗಳು. ಹೆಜ್ಕೇಲ 37, 27 ಮತ್ತು 28 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡ ಆತನು ಯೆಹೋವನಾದ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು. ಈ ವಾಕ್ಯಗಳನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನು ವಿವರಿಸಲಿ. ಈ ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದೆಲ್ಲ ಸಂಗತಿಗಳು ಇದು ಭವಿಷ್ಯತ್ ಕಾಲಕ್ಕೆ ಅಥವಾ ಭವಿಷ್ಯತ್ ಕಾಲದಲ್ಲಿ ನೆರವೇರುವಂಥ ಸಂಗತಿಗಳನ್ನ ಇಲ್ಲಿ ನಾವು ಓದ್ತೇವೆ. ಹೇಗೆ? ಹೌದು, ನನ್ನ ನಿವಾಸವು ಅವರ ಮಧ್ಯದಲ್ಲಿ ಇರುವುದು, ಇದೇ ಅಲ್ಲ. ಆಮೇಲೆ ನಾನು ಅವರಿಗೆ ದೇವರಾಗಿರುವೆನು, ಇದು ಸಹ ನಿರೀಕ್ಷೆ. ಅವರು ನನಗೆ ಪ್ರಜೆಯಾಗಿರುವರು, ಇದು ಭವಿಷ್ಯತ್ತಿನ ನಿರೀಕ್ಷೆ. ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡ ಆತನು ಯೆಹೋವನಾದ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು, ಭವಿಷ್ಯತ್ತಿನ ನಿರೀಕ್ಷೆ. ಇಲ್ಲಿ ಕೆಲವಾರು ಸಂಗತಿಗಳು. ದೇವರ ದೊಡ್ಡ ಅಪೇಕ್ಷೆ, ಆತನ ವಾಸಸ್ಥಾನ, ಆತನು ಆರಿಸಿಕೊಂಡ ತನಗೆ ಮೀಸಲಾದ ಜನರ ಮಧ್ಯೆ, ಒಡಂಬಡಿಕೆ ಜನರು ಅಥವಾ ತನ್ನ ಇಸ್ರಾಯೇಲರ ನಡುವೆ ಇರಬೇಕೆಂಬುದು. ಮತ್ತು ದೇವರ ಇನ್ನೊಂದು ಮಹದಾಶೆ, ಆತನು ನಮಗೆ ದೇವರಾಗಿಯೂ ನಾವು ಆತನಿಗೆ ಪ್ರಜೆಯಾಗಿರಬೇಕೆಂಬುದು. ಮತ್ತು ಆತನ ಪವಿತ್ರಾಲಯವು ನಮ್ಮ ಮಧ್ಯೆ ಶಾಶ್ವತವಾಗಿರಬೇಕು ಮತ್ತು ಆತನ ಆರಿಸಿಕೊಂಡ ಜನಾಂಗ ಆತನಿಗೆ ಮೀಸಲೆಂಬುದು ಮತ್ತು ಮೀಸಲು ಮಾಡಿಕೊಂಡ ಆತನ ಯೆಹೋವನೆಂಬುದು ಎಲ್ಲರಿಗೂ ತಿಳಿಯಬೇಕೆಂಬುದು ದೇವರ ದೊಡ್ಡ ಅಪೇಕ್ಷೆ. ಈಗಾಗಲೇ ನೆನ್ನೆ ದಿವಸ ಓದಿಕೊಂಡು ಅದೇ ವಚನಕ್ಕೆ ನಾವು ತಿರುಗಿ ಹೋಗೋಣ. ಅಲ್ಲಿ ಹೇಗೆ ಬರ್ತದೆ? ಪ್ರಕಟಣೆ 21ನೇ ಅಧ್ಯಾಯದ 3-4, ಮುಖ್ಯವಾಗಿ 3ನೇ ವಚನಕ್ಕೆ ಬಂದರೆ ಇಲ್ಲಿಯ ಹೇಳಿಕೆಗಳು ವ್ಯತ್ಯಾಸವಾಗಿದೆ. ಹೇಗೆ? ದೇವರ ಪರವಾಗಿ ಸಿಂಹಾಸನದೊಳಗಿಂದ ಒಂದು ಶಬ್ದ ಬರ್ತದೆ. ಆ ಶಬ್ದ ಹೀಗೆ ಹೇಳ್ತದೆ: ಇದಲ್ಲದೆ ಸಿಂಹಾಸನದೊಳಗಿಂದ ಒಂದು ಮಹಾಶಬ್ದವು ನನಗೆ ಕೇಳಿಸಿತು, ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ನಾವು ಹೆಜ್ಕೇಲ ಗ್ರಂಥದಲ್ಲಿ ಓದಿದ್ದು ಇರುವುದು, ಆದರೆ ಈಗ ಪ್ರಕಟಣೆ ಪುಸ್ತಕದಲ್ಲಿ ಘೋಷಣೆ ಆಗಿದೆ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಇಲ್ಲಿ ನೆರವೇರಿದ ಭಾಗ ಬರಿತಾ ಇದೆ. ಆತನವರೊಂದಿಗೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಪ್ರೇರೆ, ಹಾಗಾದರೆ ಇಲ್ಲಿ ಪ್ರವಾದನೆಯಾಗಿ ನುಡಿದದನ್ನು ಪ್ರಕಟಣೆ ಪುಸ್ತಕದಲ್ಲಿ ಅದು ನೆರವೇರಿದ ರೀತಿಯಲ್ಲಿ ಅದನ್ನು ಬರೆಯಲಾಗಿದೆ. ದೇವರಿಗೆ ಸ್ತೋತ್ರ. ಇಲ್ಲಿ ಹೊಸ ಯೆರೂಸಲೇಮು, ಅದರೊಳಗಿರುವಂಥ ದೇವರ ತೇಜಸ್ಸು, ಅದರಲ್ಲಿರುವಂಥ ಕ್ರಿಸ್ತನ ಬೆಳಕು, ಅಲ್ಲಿ ಆತನೊಂದಿಗೆ ಇರುವಂಥ ನಾವು, ಅಲ್ಲಿ ನಮಗಿರುವಂಥ ಕರ್ತನ ಕೃಪೆ, ಅಲ್ಲಿ ಪರಲೋಕದಲ್ಲಿ ಹರಿಯುವಂತಹ ನದಿ, ಅದರ ಎರಡೂ ಬದಿಗಳಲ್ಲಿರುವಂಥ ಜೀವವೃಕ್ಷದ ಹಣ್ಣುಗಳು, ತಿಂಗಳಿಗೆ ವಿಧ ವಿಧವಾಗಿ ಹಣ್ಣುಗಳು, ಅದರ ಎಲೆಗಳು, ಔಷಧಿಗಳು. ದೇವರಿಗೆ ಸ್ತೋತ್ರ. ದೇವರು ತನ್ನ ಜನರನ್ನು ಸಂತೈಸಬೇಕಂತಿದ್ದಾನೆ, ದೇವರು ತನ್ನ ಜನರಲ್ಲಿ ಆನಂದಿಸಬೇಕಂತಿದ್ದಾನೆ. ಆದರೆ ನಿಶ್ಚಯವಾಗಿ ಆತನಿಗೆ ಅನೇಕ ಜನರಿದ್ದರು, ಆತನು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಅನೇಕ ಜನರಿದ್ದರು. ಆತನು ಮೀಸಲಾಗಿ ತನ್ನ ಒಂದು ಕೂಟವನ್ನು ಆತನು ತನಗಾಗಿ ಪ್ರತ್ಯೇಕಿಸಿಕೊಳ್ತಿದ್ದಾನೆ. ಸಭೆ ಎಂಬುದೇ ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟ ಒಂದು ಗುಂಪು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರಿಗಾಗಿ ಒಂದು ಪ್ರತ್ಯೇಕತೆಯನ್ನು ಕಾದುಕೊಂಡ ಒಂದು ಗುಂಪು. ಯೇಸು ಕ್ರಿಸ್ತನು ಅದನ್ನು ಮತ್ತಾಯ ಸುವಾರ್ತೆಯಲ್ಲಿ ಹೇಳುವಾಗ ಹೀಗೆ ಹೇಳ್ತಾನೆ. ಮತ್ತಾಯ 7ನೇ ಅಧ್ಯಾಯದಲ್ಲಿ: ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಾಶನಕ್ಕೆ ಹೋಗುವಂಥ ದಾರಿ ಅಗಲವಂತೆ, ಬಾಗಿಲು ದೊಡ್ಡದಂತೆ, ಬಹುಜನ ಅದರಲ್ಲಿ ಹೋಗ್ತಾರೆ. ಆದರೆ ನಮ್ಮ ಮುಂದೆ ಇನ್ನೊಂದು ಆಯ್ಕೆಯನ್ನು ಆತನು ತೋರಿಸ್ತಾನೆ. ಮೊದಲು ಹೇಳ್ತಾನೆ, ಆಜ್ಞೆಯಾಗಿ ಕೊಡ್ತಾನೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ನಂತರದಲ್ಲಿ 7:14 ಹೇಳ್ತಾನೆ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವರು ಸ್ವಲ್ಪ ಜನ. ಪ್ರೇರೆ, ನಮ್ಮ ಎದುರು ಒಂದು ದೊಡ್ಡ ಆಯ್ಕೆ ಇದೆ. ಒಂದು ಅಗಲವಾದ ದಾರಿ ಇದೆ, ಇನ್ನೊಂದು ಇಕ್ಕಟ್ಟಾದ ದಾರಿ ಇದೆ. ಅದರ ಬಾಗಿಲು ಬಹಳ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದರನ್ನು ಕಂಡುಕೊಳ್ಳೋರು ಸ್ವಲ್ಪ ಜನ. ಕರ್ತನ ಪ್ರೀತಿಯುಳ್ಳ ದೇವ ಜನರೇ,
ದೇವರು ನಮ್ಮೊಂದಿಗೆ ಇರಲಿಕ್ಕೆ ಬಯಸುವಾಗ, ಆತ ನಮ್ಮ ಮಧ್ಯೆ ವಾಸಿಸುವುದಕ್ಕೂ, ಆತ ನಮಗೆ ದೇವರಾಗಿರುವುದಕ್ಕೂ, ನಾವು ಆತನಿಗೆ ಪ್ರಜೆಯಾಗಿರುವುದಕ್ಕೂ ಆತನು ಬಯಸಿರುವಲ್ಲಿ, ಹಾಗಾದರೆ ಆ ಜನರೆಲ್ಲರೂ ಯಾರು? ಅವರು ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋದವರು, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋದವರು, ಅದು ಬಿಕ್ಕಟ್ಟಾದ ದಾರಿ, ಅದನ್ನು ಕಂಡುಹಿಡಿದವರು. ಹಾಗೆ ಇಲ್ಲಿ ಬರೆದರೆ ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಕರ್ತನ ಪ್ರೀತಿಯುಳ್ಳ ದೇವಜನರೇ, ದೇವರಾತ್ಮನ ಬಲದಿಂದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೆಲ್ಲರೂ ನಾವು ಇದನ್ನು ಕಂಡುಕೊಳ್ಳುವಂಥ ಜನರಾಗುವಂಥ ದೇವರು ಕೃಪೆ ಕೊಡಲಿ. ಇದು ಹೀಗೆ ದೇವರಿಗೆ ನಾವು ಈ ದಾರಿಯನ್ನು ಕಂಡುಕೊಂಡು ಆತನನ್ನು ಸೇರಿಕೊಳ್ಳುವಾಗ ಆತನಿಗೆ ಎಷ್ಟೋ ಸಂತೋಷ. ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ, ನಿನ್ನ ನಿರೀಕ್ಷೆಯನ್ನು ಪ್ರಕಟ ಪುಸ್ತಕದಲ್ಲಿ ನೆರವೇರುವುದನ್ನು ನಿನ್ನ ಬರೆಸಿಟ್ಟಿದ್ದಲ್ಲ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯೆ ವಾಸಿಸುವವನು, ನಿನ್ನ ಆಲಯವನ್ನು ಶಾಶ್ವತವಾಗಿ ನಮ್ಮ ಮಧ್ಯೆ ಸ್ಥಾಪಿಸುವವನು, ನೀನು ನಮಗೆ ದೇವರಾಗಿ ನಮ್ಮನ್ನು ನಿನ್ನ ಪ್ರಜೆಗಳನ್ನಾಗಿ ಅಂಗೀಕರಿಸುವವನು. ಕರ್ತನೇ, ನಮ್ಮನ್ನು ನಿನಗಾಗಿ ಮೀಸಲು ಮಾಡಿಕೊಂಡಿರುವುದನ್ನು ನಾವು ತಿಳ್ಕೊಳ್ಳುವಂತೆ ನೀನು ಬಯಸುವಂಥ ದೇವರು, ನಿನ್ನನ್ನು ನಾವು ಸ್ತುತಿಸ್ತೇವೆ. ನಿನಗೆ ಮಹಿಮೆ ಆಗಲಿಸುವ ಮಹಾಕೃಪೆಯ ಪರಲೋಕ ತಂದೆ, ನಿನ್ನನ್ನು ಕೊಂಡಾಡ್ತೇವೆ. ಅಪ್ಪಾ ತಂದೆ, ಈ ಇಕ್ಕಟ್ಟಾದ ದಾರಿ ಕುರಿತು ಮಾತನಾಡಿದೆ. ಅದು ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು, ಅದು ಇಕ್ಕಟ್ಟು ಎಂಬುದಾಗಿ ಹೇಳಿದೆ. ಅದರ ದಾರಿ ಬಿಕ್ಕಟ್ಟು ಎಂಬುದಾಗಿ ಹೇಳಿದೆ. ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ಹೇಳಿದೆ. ಕರ್ತನೆ, ಈ ಗುಂಪಿನಲ್ಲಿ ನಮ್ಮನ್ನು ಸೇರಿಸು. ಕರ್ತನೆ, ಆಜ್ಞೆ ಕೊಟ್ಟಿದ್ದಿ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರೆಂಬ ಆಜ್ಞೆ ಕೊಟ್ಟಿದ್ದಿ. ಈ ಆಜ್ಞೆಗೆ ನಾವು ಒಳಗಾಗಿ ಕರ್ತನೆ ಇದನ್ನು ಅನುದಿನ ಅನುಸರಿಸೋದಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಿನಗೆ ಸ್ತೋತ್ರವಾಗಲಿ. ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು, ಕುಟುಂಬದ ಪ್ರತಿಯೊಬ್ಬರು ಕರ್ತನೆ, ಈ ನಿತ್ಯ ಜೀವದ ಬಾಗಿಲನ್ನು, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವುದನ್ನು ಆರಿಸಿಕೊಳ್ಳಲಿ, ಇದನ್ನು ಕಂಡುಕೊಳ್ಳಲಿ. ಕರ್ತನೆ, ಹೀಗೆ ಇವರು ನಿತ್ಯತ್ವವನ್ನು ಪಡೆದುಕೊಳ್ಳಲಿ. ಇದರಿಂದ ನಿನಗೆ ಎಷ್ಟೋ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.